ಈ ವಿಡಿಯೋ ನಾನ್ ವೆಜ್ ಪ್ರಿಯರಿಗೆ ಭಾನುವಾರ ನಮ್ಮ ಮನೆಯವರು ಮನೆಯಲ್ಲೇ ಇದ್ದಿದ್ದರಿಂದ ಕುರಿ ಬೋಟಿ ತಿನ್ನಂಗಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ರು. ಅಂಗಡಿನಲ್ಲಿ ಏನೇ ಕ್ಲೀನ್ ಮಾಡಿಕೊಟ್ರು ಬೋಟಿನ ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಸಾಲಲ್ಲ. ಮತ್ತು ಈ ಪೈಪ್ ಕ್ಲೀನ್ ಮಾಡೋದು ತುಂಬ ಕಷ್ಟ ಅನಿಸುತ್ತೆ ನನಗೆ. ಹಾಗಾಗಿ ನಮ್ಮ ಮನೆಯವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನ. ನಾನು ಕೂಡ ಕಲ್ತ್ಕೊಂಡೆ. 2-3 ಸರಿ ಮಿಸ್ಟೇಕ್ ಆಯಿತು. ಆಮೇಲೆ ಒಂದು 4-5 ಸರಿ ಟ್ರೈ ಮಾಡಿದ ಮೇಲೆ ಕರೆಕ್ಟಾಗಿ ಬಂತು. ಈ ವೆಲ್ವೆಟ್ನ ಚೆನ್ನಾಗಿ ಬಿಸಿ ಬಿಸಿ ನೀರಿನಲ್ಲಿ ಹಾಕಿದ ತಕ್ಷಣ ತೆಗೆದ್ಬಿಟ್ಟು ಚಾಕು ಅಥವಾ ಸ್ಪೂನ್ನಲ್ಲಿ ಈ ಥರ ಕೆರೆದ್ರೆ ಬೇಗನೆ ಬಿಟ್ಕೊಳ್ಳುತ್ತೆ. ಆಮೇಲೆ ನಾನು ಅದನ್ನೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಬೇಯಿಸಿಟ್ಟಿದ್ದೆ. ಅಡುಗೆ ಬಂದು ಇವತ್ತು ನಮ್ಮ ಮನೆಯವ್ರದ್ದೇನೆ, ಹಾಗಾಗಿ ಅವರೇ ನಿಂತ್ಕೊಂಡು ಮಾಡ್ತಾಯಿದ್ದಾರೆ ನೋಡಿ. 2 ಕೈನಲ್ಲಿ 2 ಥರ ಕೆಲಸ. ಒಂದು ಕಡೆ ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮಸಾಲೆ ಕೂಡ ಹಾಕ್ಕೋತಾ ಇದ್ದಾರೆ. ಬೇಯಿಸಿಟ್ಟಿದ್ದು ಬೋಟಿನ ಹಾಕಿ ಮಸಾಲೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಸಾರು ಮಾಡಿದರು. ಟೇಸ್ಟಾಗಿತ್ತು. ಬೋಟಿ ಲವರ್ಸ್ ಯಾರೆಲ್ಲ ಇದ್ದೀರಾ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.